ವೀಕ್ಷಕರೇ, ಕಳೆದ ತಿಂಗಳು ಫೆಬ್ರವರಿ 9ನೇ ತಾರೀಕಿನಂದು ಮೆಟ್ರೋದ ಪ್ರಯಾಣ ದರ ಏರಿಕೆ ಮಾಡೋದಕ್ಕೆ ಒಂದು ಆದೇಶವನ್ನು ಜಾರಿ ಮಾಡಲಾಗಿತ್ತು. ಹಾಗಿದ್ರೆ ಈ ಒಂದು ಆದೇಶ ಜಾರಿಯಾದ ಬಳಿಕ ಮೆಟ್ರೋ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗಿದೆಯಾ ಅಥವಾ ಕಡಿಮೆ ಆಗಿದೆಯಾ, ಇನ್ನು ಲಾಭದಾಯಕವಾಗಿ ಒಂದು ಮೆಟ್ರೋ ನಡೀತಾ ಇದೆಯಾ ಅಂತಕ್ಕಂಥ ಒಂದು ಮಾಹಿತಿನ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗೋಳಿ, ಹಾಗೆ ಬೆಲ್ಲೈಕನ್ನು ಪ್ರೆಸ್ ಮಾಡೋದು ತಪ್ಪದೆ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡ್ತಾಯಿದ್ದೀನಿ. ವೀಕ್ಷಕರೇ, ಕಳೆದ ತಿಂಗಳಿಂದ ಈ ಒಂದು ಮೆಟ್ರೋ ಪ್ರಯಾಣ ದರವನ್ನು ಹೆಚ್ಚಿಕೆ ಮಾಡಲು ಒಂದು ಆದೇಶವನ್ನು ಜಾರಿ ಮಾಡಲಾಗಿತ್ತು. ಹಾಗಿದ್ರೆ ಈ ಹಿಂದೆ ಯಾವ ರೀತಿಯಾಗಿ ಪ್ರಯಾಣಿಕರು ಮೆಟ್ರೋದಲ್ಲಿ ಸಂಚಾರ ಮಾಡ್ತೀರಿ, ಎಷ್ಟರ ಪ್ರಮಾಣದಲ್ಲಿ ಮೆಟ್ರೋದ ಪ್ರಯಾಣಿಕರು ಸಂಚಾರ ಮಾಡ್ತಾರೆ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಅಂದರೆ ಪ್ರತಿನಿತ್ಯ ಒಂದು ತಿಂಗಳಲ್ಲಿ ವೀಕೆಂಡ್ ಡೇಸ್ ಮತ್ತು ವೀಕ್ ಡೇಸ್, ಶನಿವಾರ ಮತ್ತು ಭಾನುವಾರ, ಈ ಒಂದು ಸಂದರ್ಭದಲ್ಲಿ ದಿನಕ್ಕೆ ಸರಾಸರಿ ಏನಿಲ್ಲ ಅಂದರೂ 8 ಲಕ್ಷ ಜನ ಒಂದು ದಿನಕ್ಕೆ ಮೆಟ್ರೋವನ್ನು ಬಳಸ್ತಾಯಿದ್ರು. ಅದೇ ರೀತಿ ಇನ್ನು ವೀಕ್ ಡೇಸ್ನಲ್ಲಿ ಸುಮಾರು ಒಂದು 6 ರಿಂದ 7 ಲಕ್ಷ ಜನ ಒಂದು ಮೆಟ್ರೋವನ್ನು ಬಳಸ್ತಾಯಿದ್ರು ಈ ಹಿಂದೆ, ಅಂದರೆ ಮೆಟ್ರೋ ದರ ಏರಿಕೆ ಆಗೋದಕ್ಕಿಂತ ಮುಂಚೆ. ತದನಂತರ ಈಗ ಮೆಟ್ರೋ ದರ ಏರಿಕೆಯಾದ ಬಳಿಕ ವೀಕ್ ಡೇಸ್ನಲ್ಲಿ ಸುಮಾರು 7 ಲಕ್ಷಕ್ಕೂ ಇಂದ ಒಂದು 5.5 ಲಕ್ಷಕ್ಕೆ ಈಗ ಮೆಟ್ರೋ ಪ್ರಯಾಣಿಕರ ಸಂಖ್ಯೆ ಇಳಿದಿರುವಂಥದ್ದು. ಅಂದರೆ ಸರಾಸರಿ 1.5 ಲಕ್ಷ ಜನ ಈಗ ಕಡಿಮೆ ಆಗಿರುವಂಥದ್ದು. ಇನ್ನು ವೀಕೆಂಡ್ ಡೇಸ್ನಲ್ಲಿ ಸುಮಾರು 8 ಲಕ್ಷ ಇತ್ತು, ಅದು ಸಹ ಈಗ ಕೇವಲ 5 ಲಕ್ಷ ಇಲ್ಲ 5.5 ಲಕ್ಷಕ್ಕೆ ಈಗ ತಲುಪಿರುವಂಥದ್ದು. ಅಂದರೆ ವೀಕೆಂಡ್ ಡೇಸ್ನಲ್ಲಿ ಹೆಚ್ಚು ಜನ, ಅಂದರೆ ರಜೆ ಇರೋ ಕಾರಣ ಹೆಚ್ಚು ಜನ ಪ್ರಯಾಣ ಮಾಡ್ತಾಯಿದ್ರು, ಈಗ ಅವರು ಸಹ ಕಡಿಮೆ ಆಗಿರುವಂಥದ್ದು. ಹಾಗಾಗಿ ಈಗ ಮೆಟ್ರೋ ಪ್ರಯಾಣಿಕರ ಸಂಖ್ಯೆ ವೀಕೆಂಡ್ ಡೇಸ್ನಲ್ಲಿ ಸಹ ಈಗ ಕಡಿಮೆ ಆಗಿರುವಂಥದ್ದು. ಇದು ದರ ಏರಿಕೆ ಎಲ್ಲೋ ಒಂದು ಕಡೆ ಕಾರಣ ಅಂತಲೂ ಸಹ ಹೇಳಲಾಗ್ತಿರುವಂಥದ್ದು. ಇನ್ನು ಕಳೆದ ಒಂದಷ್ಟು ದಿನಗಳಿಂದ ಸಹ ಮೆಟ್ರೋ ಎಲ್ಲೋ ಒಂದು ಕಡೆ ಒಂದು 7 ಲಕ್ಷ ಜನ ಪ್ರಯಾಣಿಕರು ಸಂಚಾರ ಮಾಡ್ತಾ ಇದ್ದಾರೆ. ಯಾಕಪ್ಪ ಅಂತಂದರೆ ಬೆಂಗಳೂರಿನಲ್ಲಿ ಈಗ WPL ಸಹ ನಡೀತಾ ಇದೆ. ಈ ಒಂದು WPL ಅಂದರೆ ವುಮೆನ್ಸ್ ಪ್ರೀಮಿಯರ್ ಲೀಗ್ ನಡೀತಾ ಇರೋದ್ರಿಂದ ಇನ್ನು ಮ್ಯಾಚ್ ನೋಡೋದಕ್ಕೆ ಹೋಗಿ ಬಂದವರು ಸಹ ಇರೋದ್ರಿಂದ ಈಗ ಸುಮಾರು 7 ಲಕ್ಷ ಜನ ಪ್ರತಿನಿತ್ಯ ಸಂಚಾರ ಮಾಡ್ತಾರೆ. ಅಂದರೆ ಈ ಒಂದು ಮ್ಯಾಚ್ ಇದ್ದಂಥ ದಿನದಲ್ಲಿ ಒಂದು 7 ಲಕ್ಷ ಜನ ಪ್ರಯಾಣ ಮಾಡ್ತಾ ಇರುವಂಥದ್ದು. ಇನ್ನು ಇದೆಲ್ಲ ನಡುವೆ ಕಳೆದ ಶಿವರಾತ್ರಿ ಹಬ್ಬ ಸಹ ಇತ್ತು. ಶಿವರಾತ್ರಿ ಹಬ್ಬದ ದಿನ ರಜೆ ಇರೋದ್ರಿಂದ ಆ ಒಂದು ದಿನದಲ್ಲಿ ಪ್ರಯಾಣಿಕರ ಸಂಖ್ಯೆ ಸುಮಾರು 5 ಲಕ್ಷಕ್ಕೆ ತಲುಪಿರುವಂಥದ್ದು. ಅಂದರೆ ಮೆಟ್ರೋ ದರ ಏರಿಕೆಯಾದ ಬಳಿಕ ವೀಕೆಂಡ್ ಡೇಸ್ನಲ್ಲಿ ಸಹ ಈಗ ಕಡಿಮೆ ಆಗ್ತಿರ್ಬೋದು, ಮತ್ತು ಇನ್ನು ರಜಾ ದಿನಗಳು ಸಹ ಈ ಪ್ರಯಾಣಿಕರ ಸಂಖ್ಯೆ ಈಗ ಕಡಿಮೆ ಆಗ್ತಿರುವಂಥದ್ದು. ಇವೆಲ್ಲವೂ ಸಹ ಮುಂದೊಂದು ದಿನ BMRCL ಆರ್ಥಿಕವಾಗಿ ಸಂಕಷ್ಟಕ್ಕೆ ತಳ್ಳುವುದಂತ ಸಹ ಗ್ಯಾರಂಟಿ ಅಂತಲೂ ಸಹ ಹೇಳ್ತಿರುವಂಥದ್ದು. ಯಾಕಪ್ಪ ಅಂತಂದರೆ ಈ ಒಂದು ಸಂಚಾರದಿಂದ ಬರ್ತಕ್ಕಂಥ ಹಣದಿಂದನೇ ಸಹ ಎಲ್ಲ ಒಂದು ಕಡೆ ಇನ್ವೆಸ್ಟ್ ಅಂದರೆ ಬೇರೆ ಒಂದು ಕಡೆ ಅಭಿವೃದ್ಧಿ ಕೆಲಸಕ್ಕೆ ಮುಂದೆ ಹಣವನ್ನು ವಿನಿಯೋಗ ಮಾಡ್ತಾಯಿದ್ರು. ಆದರೆ ಈಗ ಹಣ ಸಹ ಬರೋದು ಸ್ವಲ್ಪ ಕಡಿಮೆ ಆದರೆ ಮೆಟ್ರೋ ಮುಂದೆ ವಿಸ್ತರಿಸೋದಕ್ಕೆ ಸಹ ಕಡಿಮೆ ಆಗ್ತಕ್ಕಂಥದ್ದು. ಈಗಾಗಲೇ ಒಂದು 70 ರಿಂದ 78 ಕಡೆ ಒಂದಷ್ಟು ಜಾಗದಲ್ಲಿ ಸಹ ಈಗ ಮೆಟ್ರೋ ವಿಸ್ತರಿಸುವಂಥ ಕಾಮಗಾರಿ ಸಹ ನಡೀತಾ ಇದೆ. ಆದರೆ ಈಗ ಈ ಒಂದು ಕಾರಣದಿಂದ ದುಪ್ಪಟ್ಟಾಗಿರೋದ್ರಿಂದ ಮೆಟ್ರೋ ದರ, ಅಂದರೆ 50% ರಿಂದ 100 ಪಟ್ಟು, ಅಂದರೆ ₹50 ಇದ್ದಂಥ ಮೆಟ್ರೋ ಮಿನಿಮಮ್ ಚಾರ್ಜನ್ನು ಈಗ ₹90 ಮಾಡೋದು. ಕೇವಲ 25%, 50% ಅಲ್ಲ, ಏಕಾಏಕಿ 100%ನಷ್ಟು ಹಣವನ್ನು ಹೆಚ್ಚಾಗಿ ಮಾಡಿರುವಂಥದ್ದು. ಹಾಗಾಗಿ ಮೆಟ್ರೋ ಎಲ್ಲೋ ಒಂದು ಕಡೆ ಆರ್ಥಿಕವಾಗಿ ಸಂಕಷ್ಟಕ್ಕೆ ಸಿಲುಕುತ್ತೆ ಅಂತಕ್ಕಂಥ ಒಂದು ತಜ್ಞರ ಅಭಿಪ್ರಾಯಗಳು ಸಹ ಈಗ ಹೊರಹಾಗ್ತಾ ಇರುವಂಥದ್ದು. ಹಾಗಿದ್ರೆ ಇದೇ ರೀತಿ ಏನಾದರೂ ಮೆಟ್ರೋದಲ್ಲಿ ಪ್ರಯಾಣ ದರವನ್ನು ಕಡಿಮೆ ಮಾಡೋದು, ಇದೇ ರೀತಿ ಏರಿಕೆ, ಇದೇ ರೀತಿ ಹಣವನ್ನು ವಿನಿಯೋಗ ಹಣ ಇದ್ದರೆ ಎಲ್ಲೋ ಒಂದು ಕಡೆ ಮೆಟ್ರೋದಲ್ಲಿ ಪ್ರಯಾಣಿಕರ ಸಂಖ್ಯೆ ಕಡಿಮೆ ಆಗೋದು ಖಚಿತವಾಗಿ ಅಂತ ಹೇಳ್ತಾ ಇರುವಂಥದ್ದು. ಇದೆಲ್ಲ ಒಂದು ಕಡೆ ಹೆಚ್ಚಾಗಿ ಮೆಟ್ರೋದಲ್ಲಿ ಪ್ರಯಾಣ ಮಾಡ್ತಾ ಇರ್ತಕ್ಕಂಥದ್ದು ಈ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್. ಅಂದರೆ ಈ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ ಪ್ರತಿನಿತ್ಯ ಪ್ರಯಾಣ ಮಾಡ್ತಾಯಿದ್ರು, ಇವರಿಗೆ ಎಲ್ಲೋ ಒಂದು ಕಡೆ ಆರ್ಥಿಕವಾಗಿ ಸಂಕಷ್ಟವೂ ಸಹ ಈಗ ಎದುರಾಗಿರುವಂಥದ್ದು. ಹಾಗಾಗಿ ಮೆಟ್ರೋವನ್ನು ದೂರವಿಟ್ಟು ಬಸ್ನಲ್ಲೇ ಪ್ರಯಾಣ ಮಾಡೋದಕ್ಕೆ ಈಗ ಮುಂದಾಗಿರುವಂಥದ್ದು. ಒಟ್ಟಾರೆ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಮೆಟ್ರೋಗೆ ಇದೇ ರೀತಿ ಪ್ರಯಾಣ ದರ ಇದ್ದರೆ ಪ್ರಯಾಣಿಕರು ಈ ಮೆಟ್ರೋವನ್ನು ತಿರಸ್ಕಾರ ಮಾಡಿ ಮತ್ತೆ ವಾಹನಗಳು ಮತ್ತು ಬಸ್ನ ಮೊರೆ ಹೋಗೋದಂತೂ ಕಟ್ಟಿಟ್ಟ ಬುತ್ತಿ ಅಂತ ಈಗ ತಜ್ಞರು ಸಹ ಹೇಳ್ತಿರುವಂಥದ್ದು. ಇದಿಷ್ಟು ಈ ವಿಡಿಯೋದ ಮಾಹಿತಿಯಾಗಿತ್ತು. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.